ಅವರು ಎಷ್ಟು ಖುಷಿಯಾಗಿ ನಗ್ತಾ ಇದ್ರು, ಈಗಲೂ ಅದು ವೈರಲ್ ಆಗ್ತಾ ಇದೆ. ಯಾಕೆ ನೀವು ಮುಖ್ಯಮಂತ್ರಿ ಇವರು ಪ್ರಧಾನಮಂತ್ರಿಗಳ ಹತ್ರ ಹೋಗಲ್ಲ? ಯಾಕೆ ನಗರಾಭಿವೃದ್ಧಿ ಸಚಿವರ ಹತ್ರ ನೀವು ಹೋಗಲ್ಲ? ಒಂದ್ಸರಿ ಎರಡು ಸಾರಿ ಆಗ್ಲಿ ಹೋಗಿ ಕೇಳಿದಾಗ ಖಂಡಿತವಾಗಿ ಗ್ರಾಂಟ್ ಕೊಡ್ತಾರೆ. ಬೈತಾ ಬಿದ್ರೆ ದಿನ ಬೆಳಗಾದ್ರೂ ಬೈತಾ ಇದ್ರೆ ಮಾಹಿತಿ ಹೋಗಲ್ವಾ? ಈಗ ನಾವು ಇಲ್ಲಿ ಬೈದ್ರೇನೆ ನಮ್ಗೆ ನಟ್ಟು ಬೋಲ್ಟ್ ಸಡ್ಲ ಮಾಡಾಕ್ತೀನಿ ಅಂತಾರೆ. ನಾವು ಅದಕ್ಕೆ ಬೈಯೋದು ಬಿಟ್ಬಿಟ್ಟು ಗ್ರಾಂಟ್ ಕೊಟ್ರೆ ಸಾಕಾಗದೆ ನಮ್ಮ ಕ್ಷೇತ್ರಕ್ಕೆ. ನಾವು ಯಾರನ್ನೂ ಟೀಕೆ ಮಾಡಕ್ ಹೋಗಲ್ಲ. ಅಧ್ಯಕ್ಷರೇ, ಗೆಲ್ಲೋವರೆಗೂ ನಮ್ಮ ಪಾರ್ಟಿ ಗೆದ್ದ ಮೇಲೆ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು, ಇಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಇಡೀ ಕರ್ನಾಟಕದ ಮಂತ್ರಿಗಳವರು. ನೀವು ಬರೀ ನಿಮ್ಮ ಶಾಸಕರನ್ನೇ ನೋಡೋದಲ್ಲ, ನಮ್ಮ ಕಡೆನೂ ಗಮನ ಹರಿಸಬೇಕಾಗ್ತದೆ. ಇಲ್ಲ ಅಂತಂದ್ರೆ ಏನು ಬಿಜೆಪಿಯವ್ರ ಮನೆ ಮುಂದೆ ಮಾತ್ರ ಬಿಜೆಪಿಯವ್ರು ಕಾಂಕ್ರೀಟ್ ಹಾಕ್ತೀವಾ? ಬಿಜೆಪಿಯವ್ರು ಮಾತ್ರ ಟನಲ್ ರೋಡಲ್ಲಿ, ಕಾಂಗ್ರೆಸ್ ಅವರು ಮಾತ್ರ ಟನಲ್ ರೋಡಲ್ಲಿ ಹೋಗ್ತಾರಾ? ಇವತ್ತು ಸ್ವಲ್ಪ ತಾರತಮ್ಯ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಈಗ ಕಳೆದ 4-5 ವರ್ಷಗಳಿಂದ ಬೆಂಗಳೂರು ಎಷ್ಟು ಹಾಳಾಗಿದೆ ಅಂತ ಹೇಳಿದ್ರೆ, ಅಧ್ಯಕ್ಷ ನೀವು ಒಂದ್ಸರಿ ಒಳಗಡೆ ಮೇನ್ ರೋಡ್ ಬಿಟ್ಬಿಡ್ರಿ. ನೀವು ಇವತ್ತು BBMP GB ಎಲೆಕ್ಷನ್ ಬರ್ತದೆ, ಬಂದಾಗೆಲ್ಲ ಹೋಗ್ತೀವಿ ಒಳಗಡೆಗೆ, ಏನೇನು ಅನಾಹುತಗಳಾಗ್ತವೆ ಅಂತೇಳಿ ಆವಾಗ ಗೊತ್ತಾಗ್ತದೆ ನಮಗೆಲ್ಲ ಕೂಡ. ಇವತ್ತು ಯಾಕೆ ಚುನಾವಣೆಗೆ ನೀವು ಇನ್ನೂ ಮುಂದೆ ನೋಡ್ತಾ ಇದ್ದೀರಿ ಅಂದ್ರೆ, ಪರಿಸ್ಥಿತಿ ಬೆಂಗಳೂರಲ್ಲಿ ಆಡಳಿತ ಪಕ್ಷಕ್ಕೆ ಅನುಕೂಲಕರವಾಗಿಲ್ಲ. ರಿಪೋರ್ಟ್ ಇರ್ಬೋದೇನೋ, ನೀವು ಒಂದಷ್ಟು ಸ್ಥಾನಗಳಿಗೆದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಇವತ್ತು ನೀವು ಗೆಲ್ಲಬೇಕು ಕೆಲವು ಅಂತಾನೆ ನೀವು GB ಡಿವೈಡ್ ಮಾಡಿರ್ತಕ್ಕಂಥದ್ದು. GB ಆದ್ಮೇಲೆ ಹೇಳ್ತೀವಿ ಏನ್ ಪರಿಸ್ಥಿತಿ ಅಂತ ಹೇಳಿ. ಪ್ರತಿ GBಗೆ 100 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳವ್ರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧ್ಯಕ್ಷತೆ ಮುಖ್ಯಮಂತ್ರಿಗಳು ಮಾಡಿದ್ದು ಏನಕ್ಕೆ ಅಂದ್ರೆ, ಒಂದು 70 ಜನ ಇದ್ದೀವಿ ಸದಸ್ಯರು, MPಗಳು ಎಲ್ಲರೂ ಸೇರಿ. ಯಾವ GBಗೆ ಗ್ರಾಂಟ್ ಕಡಿಮೆ ಆಗ್ತದೋ ಅವಾಗ GOಕ್ಕೆ ಗ್ರಾಂಟ್ ಕೊಡ್ತೀವಿ ಅಂತ ಹೇಳಿ. ಕೆಲವು GBA ಕಾರ್ಪೊರೇಷನ್ಗಳು ದುಡ್ಡು ಜಾಸ್ತಿ ಐತೆ, ಕೆಲವು ಕಾರ್ಪೊರೇಷನ್ ಅಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡು ಈಗಲೂ ಇಲ್ಲ. 5 ವರ್ಷದಲ್ಲಿ ಕಾರ್ಪೊರೇಷನ್ ಏನ್ ಬಡ್ಜೆಟ್ ಮಾಡಿದ್ರೆ ನಮ್ಗೆ ಯಾವ್ದು ತಲುಪಲೂ ಇಲ್ಲ ಕ್ಷೇತ್ರಗಳಿಗೆ. ಯಾಕಂದ್ರೆ ಕೇಳೋರು ಯಾರು ಇಲ್ಲ, ಕಾರ್ಪೊರೇಟರ್ಸೇ ಇಲ್ಲ, ಅಧಿಕಾರಿಗಳದೇ ದರ್ಬಾರು. ಅವ್ರದ್ದು ಡಿಸ್ಕ್ರಿಷನರಿ ಗ್ರಾಂಟ್ ಇರ್ತದೆ, ಯಾರಿಗೆ ಬೇಕೋ ಅವ್ರು ಕೊಟ್ಕೊಂತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಬೆಂಗಳೂರಿಗೆ ಪ್ರತಿ ವರ್ಷ ಒಂದು 10,000 ಕೋಟಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಕೊಲ್ಯಾಪ್ಸ್ ಆಗ್ತದೆ. ಅಧ್ಯಕ್ಷರ, ಬೆಂಗಳೂರು ಅಂತಕ್ಕಂಥದ್ದು ಕೇವಲ ನಮ್ಮ 28 ಜನ ಶಾಸಕರು 5 ಜನ ಲೋಕಸಭಾ ಸದಸ್ಯರು ಸೇರಿದ್ದಲ್ಲ. ಬೆಂಗಳೂರು ಅಂತಕ್ಕಂಥದ್ದು ಮನುಷ್ಯನಿಗೆ ಹೃದಯ ಯಾಗೋ ಆ ತರ. ನೀವು ಹೃದಯವನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ಸಮಸ್ಯೆ ಆಗ್ತದೆ, ಇಡೀ ಕರ್ನಾಟಕಕ್ಕೆ ಸಮಸ್ಯೆ ಆಗ್ತದೆ. ಇವತ್ತು ಇಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ 65% ಎಲ್ಲರಿಗೂ ಗೊತ್ತಿರುವಂತದ್ದೇ, ಇಡೀ ರಾಜ್ಯಕ್ಕೆ ನಾವು ಡಿವೈಡ್ ಮಾಡ್ತೀವಿ. ನಾವ್ಯಾರು ಅಬ್ಜೆಕ್ಷನ್ ಮಾಡಿಲ್ಲ, ಅದು ಪಾಲಿಸಿ ಮಾಡಿಟ್ಟವ್ರೆ. ಆದ್ರೆ ಕೊಟ್ಟಂತ ಬೆಂಗಳೂರಿಗೆ ನೀವು ರಸ್ತೆಗಳಿಗೆ ಡೆವಲಪ್ಮೆಂಟ್ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಹೆಂಗಿದು? ಶ್ರೀಕೃಷ್ಣನನ್ನ ಬೆಳೆಸಿದ್ದು ಯಶೋದೆ ಆದ್ರೂ ಕೂಡ ತಾಯಿ ದೇವಕಿ ಎತ್ತೋಳು. ಇವತ್ತು ಬೆಂಗಳೂರು ಅದೇ ಪರಿಸ್ಥಿತಿ. 224 ಜನ ಶಾಸಕರು ಏನಿದ್ದೀವಿ, ನಿಮ್ ಕ್ಷೇತ್ರ ನಿಮ್ಗೆ ಎತ್ತ ತಾಯಿ ಆದ್ರೂ ಕೂಡ ಬೆಳೆಸಿರುವಂಥದ್ದು ಬೆಂಗಳೂರು. ಇದು 224 ಜನ ಶಾಸಕರಿಗೂ ಕೂಡ ಸಂಬಂಧಪಟ್ಟದೇ ಬೆಂಗಳೂರು ಅಭಿವೃದ್ಧಿ. ಬೀಸ್ಮೈಲ್ ಹೇಳ್ತಾ ಇದ್ದೆ ಅಧ್ಯಕ್ಷರೇ, ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಿ, ಟೋಲ್ ಕಲೆಕ್ಟ್ ಮಾಡಿ ಅಂತೇಳಿ ನೀವು ಈ ತರ ಮಾಡ್ತಿರಲ್ಲ. ನೀವು ನಿಮ್ಗೇನಾದ್ರೂ ಬೆಂಗಳೂರಿನ ಜನತೆಯ ಬಗ್ಗೆ, ಬೆಂಗಳೂರಿನ ಜನಕ್ಕೆ ಈಗಲೇ ಟ್ಯಾಕ್ಸ್ ಅಂತೂ ಹೇಳ್ದೆ ಕೇಳದೆ ಹಾಕವ್ರೆ. ಟ್ಯಾಕ್ಸ್ ಎಲ್ಲದಕ್ಕೂ ಟ್ಯಾಕ್ಸೇ. ನೀವು ಬೇಕಾದ್ರೆ ನಮ್ಮ ಮಾನ್ಯ ವಿರೋಧ ಪಕ್ಷದವ್ರ ಕೊನೆಯದಾಗ ಮಾತಾಡ್ತೀವಿ ಅಂತ ಹೇಳೋರೆ ಟ್ಯಾಕ್ಸ್ ಬಗ್ಗೆ, ಅವ್ರಿಗೆ ಬಿಟ್ಟಿದ್ದೀನಿ. ಹೇಳ್ತಾರೆ, ಎಷ್ಟೆಷ್ಟು ಪಟ್ಟಿ ಕೊಡ್ತಾರೆ. ಬೆಂಗಳೂರಿಗೆ ನರಕ ತೋರಿಸ್ತಾವ್ರೆ. ಗಾಳಿಗೊಂದು ಟ್ಯಾಕ್ಸ್ ಹಾಕಿಲ್ಲ ಅಷ್ಟೇ, ಇನ್ನೆಲ್ಲಕ್ಕೂ ಟ್ಯಾಕ್ಸ್ ಹಾಕಿರ್ತಕ್ಕಂಥದನ್ನ ನಾವು ನೋಡ್ತಾ ಇದೀವಿ ಅಧ್ಯಕ್ಷರೇ. ಇದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾನು ಮಾತಾಡಿದ್ದೀನಿ. ಕುಡಿಯೋ ನೀರು ಬಗ್ಗೆ ಒಂದೆರಡು ಮಾತಾಡಲೇಬೇಕಾಗ್ತದೆ. ಬೆಂಗಳೂರಿಗೆ ಮೊದಲು ನೀರಿನ ಆಧಾರ ಇದ್ದಿದ್ದು ಕಲ್ಯಾಣಿಗಳು, ಕೆರೆಗಳಲ್ಲೇ. ಅವಾಗೇನು ಪೈಪ್ಲೈನ್ ಇರಲಿಲ್ಲ, ಬಹಳ ವರ್ಷಗಳ ಹಿಂದೆ ಬಿಂದಿಗಳೆಲ್ಲ ಎಲ್ಲ ತಗೊಂಡೋಗಿ ಶುದ್ಧವಾದ ನೀರು ಇರ್ತಾ ಇತ್ತು. ಅದಾದ ಮೇಲೆ ಬೆಂಗಳೂರಿಗೆ ನೀರು ಕೊಟ್ಟಿದ್ದು ನಂದಿ ಬೆಟ್ಟದಿಂದ ಬರ್ತಕ್ಕಂಥ ಅರ್ಕಾವತಿ ನದಿ. ಅದು ಹೆಸರುಘಟ್ಟ ಕೆರೆಗೆ ಬಂದು ಹೆಸರುಘಟ್ಟದಿಂದ ತಿಪ್ಪಗೊಂಡನಹಳ್ಳಿಯಿಂದ ಕಾವೇರಿ ನದಿಗೆ ಹೋಗಿ ಸೇರ್ತಾ ಇತ್ತು. ಅವು ನಿರಂತರವಾಗಿ ಹರಿತಾ ಇತ್ತು ಶುದ್ಧವಾದಂಥ ನೀರು. 1894ರಲ್ಲಿ ದಿವಂಗತ ಶೇಷಾದ್ರಿ ಅಯ್ಯರ್ ಅವರು ಹೆಸರುಘಟ್ಟದ ಹತ್ರ ಅಣೆಕಟ್ಟನ್ನು ಕಟ್ಟಿ ಬೆಂಗಳೂರಿಗೆ ನೀರು ಕೊಡ್ತಾರೆ. ಫಸ್ಟ್ ಪೈಪ್ಲೈನ್ ಶುರುವಾಗಿದ್ದು ಬೆಂಗಳೂರಿಗೆ ಹೆಸರುಘಟ್ಟ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ನೆಕ್ಸ್ಟ್ ತಿಪ್ಪಗೊಂಡನಹಳ್ಳಿ ಡ್ಯಾಮ್ ಆಯಿತು. ಅದು 3 TMC ಕೆಪಾಸಿಟಿ, ಹೆಸರುಘಟ್ಟ 0.9 TMC ಕೆಪಾಸಿಟಿ ಇರ್ತಕ್ಕಂಥದ್ದು. ಅದಾದಮೇಲೆ ಕಾವೇರಿಯಿಂದ ಶುರುವಾಯ್ತು ನಮ್ಮ ನೀರು. ಕಾವೇರಿ 1ನೇ ಹಂತದಿಂದ ಈಗ 6ನೇ ಹಂತದವರೆಗೂ ಕೂಡ
ನಾವು ನೀರನ್ನು ತಗೊಂತಾ ಇದ್ದೀವಿ.